ಯಾವ ಮಾತುಕತೆ ಇತ್ಯಾದಿ ಯಾವ ಮಾತುಕತೆ ಊಹಾಪೋಹ ಎಲ್ಲ ಇದೆ. ಊಹಾಪೋಹಗಳವು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕತ್ವ ಶ್ರೀಮಾನ್ ನರೇಂದ್ರ ಮೋದಿ ಅವರು ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಭಾಳ ಗಟ್ಟಿಮುಟ್ಟಾಗಿದೆ. ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ನನಗೆ ಅಶೋಕ್ ಅವರು ಡೆಲ್ಲಿಯಲ್ಲಿ ಬಂದಾಗ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಭೇಟಿಯಾಗಿದ್ದರು. ಅವ್ರದ್ದು ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ದು ಲೈಸೆನ್ಸಿಗಾಗಿ ಬಂದೇನೆ ಅಂಥೇಳಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಫೋನ್ ಮಾಡು ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ನಾನೇ ಅಪಾಯಿಂಟ್ಮೆಂಟ್ ಅವರಿಗೆ ಕೊಡಿಸಿದ್ದೇನೆ. ನೀವು ಬಂದವ್ರನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಬಂದಿದ್ದಾರೆ ಅಂದರೆ ನೀವಲ್ಲ, ಮೀಡಿಯಾ ದೃಷ್ಟಿಯಿಂದ ಹೇಳೋದು ನಾನು. ಯಾರೋ ಡೆಲ್ಲಿಗೆ ಬಂದರು, ಅವರು ಚೇಂಜ್ ಮಾಡೋಕ್ಕೆ ಬಂದಿದ್ದಾರೆ ಅಥವಾ ಚೇಂಜ್ ಮಾಡ್ಸೋಕ್ಕೆ ಬಂದಿದ್ದಾರೆ, ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಅದಕ್ಕೆ ನಾವು ಹೆಂಗೆ ಉತ್ತರ ಹೇಳ್ಬೇಕು ಹೇಳ್ರಿ? ಈಗ ಇಟ್ ಈಸ್ ನಥಿಂಗ್ ಲೈಕ್ ದ್ಯಾಟ್. ಪಾರ್ಟಿ ಲೀಡರ್ಶಿಪ್ ಈಸ್ ಕ್ವೈಟ್ ಸ್ಟ್ರಾಂಗ್ ಆ್ಯಂಡ್ ಆಲ್ಸೋ ಭಾಳ ನಮ್ಮ ನೇತೃತ್ವದ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಸನ್ಮಾನ್ಯ ಮೋದಿಯವರಾಯಿತು ಮತ್ತು ಸಂಘಟನಾತ್ಮಕ ನೇತೃತ್ವವನ್ನು ವಹಿಸಿರುವಂಥ ನಡ್ಡಾ ಅವರು, ಉಳಿದೆಲ್ಲ ನಮ್ಮ ನಾಯಕರು ಅಮಿತ್ ಶಾ, ರಾಜನಾಥ್ ಸಿಂಗ್ ಇವರೆಲ್ಲರ ಜೊತೆ ಕನ್ಸಲ್ಟ್ ಮಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪ್ರಮುಖವಾಗಿ ವಿ ಸೋಮಣ್ಣ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅನ್ನೋದು ಸಾಕಷ್ಟು ನೋಡಿ, ಯಾವುದೇ ಈ ರೀತಿಯಾದಂಥ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಮ್ಮ ಪಕ್ಷದಲ್ಲಿ ಆಗುವುದಿಲ್ಲ ಮತ್ತು ಯಾರು ಆಗ್ತಾರೆ ಅನ್ನೋದು ಗೊತ್ತೂ ಆಗಲ್ಲ. ನಮ್ಮಲ್ಲಿ ನಮ್ಮ ನೇತೃತ್ವ ಸಂಬಂಧಿಸಿದವರಿಗೆ ಜೊತೆಗೆ ಚರ್ಚೆ ಮಾಡ್ತದೆ. ಚರ್ಚೆ ಮಾಡಿ ನಿರ್ಣಯವನ್ನು ಯಾವಾಗಲೂ ಮಾಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು. ಇವತ್ತು ಎಲ್ಲ ರಾಜ್ಯಗಳಲ್ಲಿ, ದೇಶದ ಎಲ್ಲ ರಾಜ್ಯಗಳಲ್ಲಿ, ಯಾಕಂದರೆ ಈಗ ನಮ್ಮದು ಸಂಘಟನಾ ಪರ್ವ ನಡೀತಾ ಇದೆ. ಸಂಘಟನಾ ಪರ್ವ ಅಂದರೆ ಏನು? ಮೆಂಬರ್ಶಿಪ್ ಆದ ನಂತರ ಬೂತ್ ಅಧ್ಯಕ್ಷರು, ಅಧ್ಯಕ್ಷ ಆದ ನಂತರ ಮಂಡಲ ಅಧ್ಯಕ್ಷರು ಅಂದರೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ನಂತರ ರಾಜ್ಯ ಅಧ್ಯಕ್ಷರು. ಇದು ಚುನಾವಣೆ ಪ್ರಕ್ರಿಯೆ. ಈ ಚುನಾವಣೆ ಪ್ರಕ್ರಿಯೆ ಎಲ್ಲ ಕಡೆ ಆಗ್ತಾಯಿದೆ. ಒಂದಾದಮೇಲೆ ಒಂದು ರಾಜ್ಯದ ಆಗ್ತಾಯಿದೆ. ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಹಜವಾಗಿ ಪಾರ್ಟಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ನಾ ಕರ್ನಾಟಕ ಅಂತ ಹೇಳ್ತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಇದೆ ಅಂತಲ್ಲ, ಎಲ್ಲ ರಾಜ್ಯಗಳಲ್ಲಿ ಹೇಳಿದರು ಅಂತ ನೀವು ಹೇಳ್ತಾರೆ. ನಾನು ಹಂಗೆ ಹೇಳ್ತಾ ಇಲ್ಲ. ಎಲ್ಲ ರಾಜ್ಯಗಳಲ್ಲಿ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ದೊಡ್ಡ ಸಂಖ್ಯೆಯಲ್ಲಿ ಲೀಡರ್ಶಿಪ್ ಇದೆ. ನಮಗೆ ಲೀಡರ್ಸು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಹೀಗಾಗಿ ಆಸ್ಪಿರೆಂಟ್ಗಳಿರ್ತಾರೆ. ಎಲ್ಲ ರಾಜ್ಯಗಳದ್ದು ಒಂದೊಂದಾಗಿ ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳೋದು.